ಪರಮ ಪೂಜ್ಯರ ಅಣ್ಣ ತಮ್ಮಂದಿರ, ಅಕ್ಕ ತಂಗಿ ತಾಯಂದಿರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸುನಮನಗಳು. ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳ ಪರಂಪರೆಯೊಳಗೆ ಸದ್ಗುರು ಸಮರ್ಥ ಬಾಬಾಸಾಹೇಬ್ ಮಹಾರಾಜರು ಹಾಗೆ ಕೊಟ್ಟ ಕಿತ್ತಾದ ಪ್ರಕಾರ ರಾಜಾಪುರದ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿಯವರ ಜ್ಞಾನ ಯೋಗಾಶ್ರಮದೊಳಗೆ ಶ್ರಾವಣ ಮಾಸದ ಪವಿತ್ರ ದಿನಗಳನ್ನು ನಿತ್ಯವೂ ನಿತ್ಯ ನೇಮ, ಉಪಾಸನ, ಧ್ಯಾನ, ಯೋಗ ತಿಂಗಳಾನುಗಟ್ಟಲೆ ಸತತ ಬಿಡದ ಅಹರ್ನಿಶಿ ಸದಾ ಪರಮಾರ್ಥಕರಾವ ಪಯಣ ಟೇವಾವ ಅಡಮಾರ್ಗಿ. ಹಂಗೆ ಶ್ರಾವಣ ಮಾಸದ ಸುಸಮಯವನ್ನು ಸರಿಯಾದ ಅರ್ಥದೊಳಗೆ ಬಳಸಿಕೊಂಡು ಶಾಂತ ಮೂರ್ತಿಗಳಾಗಿ ಇದು ಮಂಗಲದ ಸಮಯ, ತಾವೆಲ್ಲ ಕಾಯ ವಾಚ ಮನಸ ಪರಿಶುದ್ಧ ಭಾವದಿಂದ ತಮ್ಮ ತಮ್ಮ ನಿರ್ಮಲ ಅಂತಃಕರಣದೊಳಗೆ ವಿಮಲ ಬ್ರಹ್ಮ ಸ್ವರೂಪದ ಅರಿವಿನ ಅನುಭವವನ್ನು ಇಲ್ಲಿಯವರೆಗೆ ಎಲ್ಲ ಮಹಾತ್ಮರ ಬಾಯಿಂದ ಕೇಳ್ತಾ ಕೇಳ್ತಾ ತಮ್ಮ ಅಂತಃಕರಣವನ್ನು ಶುದ್ಧ ಮಾಡಿಕೊಂಡು ದೇಹವನ್ನು ಮರೆತು ಇಂದ್ರಿಯಗಳನ್ನೆಲ್ಲ ಮರೆತು ಮನಸ್ಸನ್ನು ಮೌನ ಮಾಡಿಕೊಂಡು ಆ ಬ್ರಹ್ಮಾನಂದ ಸುಖದ ಅನುಭವದ ಸಾಗರದೊಳಗೆ ನಾವು ತೇಲಾಡ್ತಾ ಇದ್ದೀವಿ. ಇದ ವಿಮಲ ಬ್ರಹ್ಮ. ಯಾಕಂತ ಕೇಳಿದ್ರೆ ಬ್ರಹ್ಮ ಇದ್ದದ್ದನ ಇಲ್ಲದ್ದಲ್ಲ. ಎಲ್ಲೈತಿ ಎಂತೈತಿ ಅಂತ ಕೇಳಿದ್ರೆ ನ ಬೇಟತಾ ಹೋಯೆ ಬೇಟಿ ಬೇಟೋದಾತ ಪಡೆ ತುಟಿ. ನಾವು ಭೇಟಿ ಆಗಲ್ದನ ಭೇಟಿಯಾಗಿ ಬಿಟ್ಟತಿ, ಭೇಟಿ ಆಗಕ್ಕೆ ಹೋದ್ರೆ ಕಡ್ಕೊಂಡು ಹೋಗ್ತೈತಿ ಅಂತ. ಅದು ಹೆಂಗೆ ಭೇಟಿಯಾಗೈತಿಪ್ಪ ಅಂದ್ರೆ ಪರಿಜೆ ಅಖಂಡ ಬೇಟಲೆ, ಅಖಂಡವಾಗಿ ಭೇಟಿಯಾಗೈತಿ ಅಂತ. ಅಖಂಡವಾಗಿ ಅಂದ್ರೆ ಸರ್ವಾಂಗಾಶೀಲಿ ಗಟ್ಟಲೆ, ನಮ್ಮೆಲ್ಲ ಸರ್ವಾಂಗಗಳಿಗೆಲ್ಲ ಹತ್ಕೊಂಡು ಬಿಟ್ಟೈತೆ ಅಂತ. ಒಳಗ ಹೊರಗ ಕೆಳಗ ಮ್ಯಾಲ ಆಜು ಬಾಜು ಎಲ್ಲಿ ಅಂದ್ರೆ ಅಲ್ಲೆಲ್ಲ ತುಂಬಿ 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 ತುಳುಕಾಡ್ತತಿ ಅಂತ. ಅದನ್ನು ಬಿಟ್ರೆ ಮತ್ತೊಂದು ಏನೂ ಇಲ್ಲಂತ. ಅದಕ್ಕೆ ವಿಮಲ ಬ್ರಹ್ಮ ಅಂತ. ಹಂಗಾದ್ರೆ ಅಂಥ ಬ್ರಹ್ಮ ನನ್ನೊಳಗೆ ಹೆಂಗದ? ನನ್ನೊಳಗೆ ಆತ್ಮಹತ್ಯೆ ಅಂತ ಮಾತಾಡ್ತನು, ನಿಮ್ಮೊಳಗೆ ಆತ್ಮಹತ್ಯೆ ಅಂತ ನೀವು ಕೇಳಾಕತ್ತೀರಿ. ನನ್ನೊಳಗಿನ ಆತ್ಮ ಹೋತಂದ್ರೆ ನೀವು ಇಟ್ಕೋದಿಲ್ಲ, ಓದ್ ಹುಗಿತೀರಿ ಅಥವಾ ಸುಟ್ಟು ಬಿಡ್ತೀರಿ. ಇಲ್ಲಿ ಸತ್ಯ ಯಾವುದು ಅಂತ ಕೇಳಿದ್ರೆ ಆತ್ಮವೇ ಸತ್ಯ. ಆತ್ಮ ಯಾರು ಅಂತ ಕೇಳಿದ್ರೆ ಆತ್ಮನೇ ತಾನು. ಆತ್ಮ ಯಾರದು ಅಂತ ಕೇಳಿದ್ರೆ ಪರಮಾತ್ಮನ ಅಂಶ. ಪರಮಾತ್ಮ ಬೇರೆ, ಆತ್ಮ ಬೇರೆ ಅಲ್ಲ. ಪರಮಾತ್ಮನೇ ಆತ್ಮ, ಆತ್ಮನೇ ಪರಮಾತ್ಮ ಅಂದ ಮೇಲೆ ತಾಯಾರ ಅಂತ ಕೇಳಿದ್ರೆ ಆರು ನಾನೆಂದು ಅಂತ ಕೇಳಿದ್ರೆ ನಾನೇ ಪರಮಾತ್ಮ, ನಾನೇ ಬ್ರಹ್ಮ. ಅದಕ್ಕೆ ವೇದ ಶಾಸ್ತ್ರ ಪುರಾಣಗಳು ಹೇಳ್ತವ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ನನ್ನ ಆತ್ಮವೇ ಬ್ರಹ್ಮ, ತತ್ವಮಸಿ, ಅವನೇ ನಾನು, ನಾನೇ ಅವನು. ನಾನು ನೀನು ಅಷ್ಟ ಅಲ್ಲ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ. ಎಲ್ಲವೂ ಬ್ರಹ್ಮನ. ಅವ ಬಸವನ ಹೇಳ್ತಾನ ನೋಡ್ರಿ, ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ವಿಶ್ವತೋ ಬಾಹು. ನೋಡ್ರಿ, ಆಮೇಲೆ ಇಷ್ಟೆಲ್ಲ ಇದ್ದು ಆಕಾಶದಿಂದ ತತ್ತ ಶ್ರೀಮುಕುಟ, ಪಾತಾಳದಿಂದ ತತ್ತ ಶ್ರೀಚರಣ, ಹಿಂಗೆಲ್ಲ ಇರುವಂತ ಬ್ರಹ್ಮ ಏನ್ ಅನಿಸ್ತತಿ, ಏನ್ ಅಕ್ಕನ ಏನು ಅಂತ ಕೇಳಿದ್ರೆ ಅಗಮ್ಯ, ಗಮನಕ್ಕೆ ಬರೋದಿಲ್ಲ.
ಗೋಚರ ಆಗಂಗಿಲ್ಲ. ಅಪ್ರತಿಮ ಅಂಥ ವಿಮಲ ಬ್ರಹ್ಮವನ್ನ ಸಹಜವಾಗಿ ಸುಲಭವಾಗಿ ಅನುಭವಿಸ್ಲಿಕ್ಕೆ ಹಚ್ಚುವಂತ ತಾಕತ್ತು ಎಲ್ಲಿದಪ್ಪ ಅಂದ್ರೆ ಗುರು ಪರಂಪರೆಯೊಳಗದ. ಯಾರು ವಿಮಲ ಬ್ರಹ್ಮವನ್ನ ಅನುಭವಿಸ್ಯಾರ ಅವರ ಸದ್ಗುರುಗಳು. ಆ ಸದ್ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಡ್ತಾರ. ಅವರು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಡದಂತ ಗುರು ಅಡಿಕೆ ಅಲ್ಲ ತೀನ್ ಮಿಳಾಲ ತರ ಪೇಕುನ್ ದ್ಯಾವೆ ಅಂತ. ನಾವು ಅಡಿಕೆಗೆ 3 ಮಂದಿ ಸಿಕ್ಕರು ಅವನು ತೆಗೆದುಗಿರಿ ಅಂತಾರ. ಅದಕ್ಕ ಇವತ್ತ ನಮಗೆಲ್ಲ ಸತ್ಯ ಸದ್ಗುರುಗಳು ಸಿಕ್ಕಾರ. ಅವರಿಂದ ಮಹಾವಾಕ್ಯ ಉಪದೇಶ ಸಿಕ್ಕದ. ಮತ್ತಿನ್ನೇನು ಕೆಲಸದಪ್ಪ ಅಂದ್ರ ಸದ್ಗುರುಗಳು ಹೇಳಿದಂಗೆ ಕೇಳೋದದ ಮಾಡೋದದ. ಅದಕ್ಕೆ ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರ ನಿತ್ಯ ನಿಯಮ ಉಪಾಸನ ಧ್ಯಾನ ಯೋಗ ಹಾಕ್ಯಾರ. ಯಾಕೆ ಹಾಕ್ಯಾರ ಅಂತ ಕೇಳಿದ್ರ ಓಳಖಾರೆ ವಸ್ತು ಸಾಂಡಾರೆ ಕಲ್ಪನಾ ಅಂತ. ವಸ್ತು ಯಾವುದಪ್ಪ ಅದು ಪರಮ ಸತ್ಯ, ಅದು ನಿತ್ಯ ನಿರಂತರ, ಅದು ಹಿಂದೂ ಇತ್ತು ಈಗೂ ಅದ ಇನ್ನು ಮುಂದೂ ಇರ್ತಾ ಇದೆ. ಅಂತ ಪರಮ ಸತ್ಯ ವಸ್ತುವನ್ನ ತಿಳ್ಕೊಂಡು ಬಿಡೋದು, ಅರಿವಿಗೆ ತಂದುಕೊಂಡು ಬಿಡೋದು. ಇನ್ನು ತಂದುಕೊಂಡು ಬಿಟ್ಟ ಮೇಲೆ ಬಿಡಬೇಕಾದದ್ದೇನಂತಂದ್ರ ಕಲ್ಪನಾ ಅಂತ. ಏನು ಕಲ್ಪಿತ ಭಾವದ ಅದನ್ನು ಬಿಡೋದು. ಈ ಕಲ್ಪನಾ ಎಲ್ಲಿ ಹುಡ್ತತಿ ಅಂದ್ರ ಮನಸ್ಸಿನೊಳಗೆ ಹುಡ್ತತಿ. ಅದಕ್ಕೆ ರಾಮದಾಸರು ಹೇಳ್ತಾರ, ಮನಾಸಂಗಃ ಸರ್ವ ಸಂಗಾಸ ತೋಡಿ ಮನಾಸಂಗಃ ಮೋಕ್ಷ ತತ್ಕಾಲ ಜೋಡಿ. ಒಂದ ಮಾತಿನ್ಯಾಗ ಏನಂತಾರಂದ್ರ ಮನಸ್ಸಿನ ಸಂಘ ಬಿಡ್ರಿ. ಮನಸ್ಸು ಯಾವತ್ತು ಸಂಘ ಮಾಡ್ತತಿ. ಅದರ ಸಂಘ ಮಾಡ್ತತಿ ನಮ್ಮ ಎದುರಿಗೆ ಇರ್ತಕ್ಕಂಥ ಅನಂತ ಸೃಷ್ಟಿ ಏನದ, ಆ ಸೃಷ್ಟಿಯೊಳಗಿರ್ತಕ್ಕಂಥ ಅನಂತ ಜೀವರಾಶಿಗಳೇನದವ ಅವನ್ನ ಯಾವತ್ತು ಈ ಮನಸ್ಸು ಸಂಘ ಮಾಡ್ಕೋತ ಹೋಗ್ತತಿ. ಈ ಅನಂತ ಜೀವರಾಶಿಗಳು ಎಷ್ಟದಾವಪ್ಪ ಅಂದ್ರೆ ಅದನ್ನ ಕ್ಲಾಸಿಫಿಕೇಶನ್ ಮಾಡ್ತಾರ. 84 ಲಕ್ಷ ಯೋನಿಯೊಳಗ ಜನ್ಮ ತಳೆಯುವಂತ ಅನಂತ ಜೀವಿಗಳು ಅಂತ. ಕ್ರಿಮಿ ಕೀಟಕ ಇರಬಹುದು, ಪಶು ಪಕ್ಷಿ ಇರಬಹುದು, ದನ ಕರ ಇರಬಹುದು, ಗಿಡ ಮರ ಬಳ್ಳಿ ಸಸ್ಯಗಳಿರಬಹುದು, ಮನುಷ್ಯರಿರಬಹುದು. ಇವರೆಲ್ಲರೂ ನೋಡಕ್ ಹೆಂಗ್ ಕಾಣಿಸ್ತಾರ ಅಂದ್ರೆ ಬೇರೆ ಬೇರೆ ಕಾಣಿಸ್ತಾರ. ಎದರಾಗ? ಆಕಾರದಾಗ, ರೂಪದಾಗ, ಬಣ್ಣದಾಗ, ಗುಣದಾಗ, ಲಕ್ಷಣದಾಗ. ಮುಂದೆ ಇಷ್ಟೆಲ್ಲ ನಿರ್ಮಾಣ ಮಾಡಿದಂತ ಕರ್ತೃ ಆ ಬ್ರಹ್ಮ ಎಲ್ಲರೇ ಬೇರೆ ಎಲ್ಲರೇ ಹೋಗಿ ಕುಂತಾನಂತೀರಿ? ಬೇರೆ ಅದಾನ ನಾವ? ಇಲ್ಲ. ಅವ ಎಲ್ಲಿ ಅದಾನ ಅಂತ ಕೇಳಿದ್ರ ಪ್ರತಿಯೊಂದು ಜೀವಿಯ ಶರೀರ ಏನದ ಆ ಶರೀರದೊಳಗ ಅಧಿಷ್ಠಾನ ಮೂರ್ತಿಯಾಗಿ, ಕಾರಣ ಕರ್ತೃವಾಗಿ, ಭೋಕ್ತೃವಾಗಿ, ಸಾಕ್ಷಿಯಾಗಿ, ಸರ್ವಂತರ್ಯಾಮಿಯಾಗಿ, ಸರ್ವ ವ್ಯಾಪಕವಾಗಿ ಕುಂತು ಬಿಟ್ಟಾನ. ಅದು ಏನು ಅಂತ ಕೇಳಿದ್ರೆ ಅದಕ್ಕೆ ಆತ್ಮ ಅಂತಾರ. ಆ ಆತ್ಮ ಏನದ ತನ್ನ ಲೀಲೆಯೊಳಗೆ ತಾ ತೊಡಗ್ಯಾನ. ಎದಕ್ಕನುಗುಣವಾಗಿ ಅಂದ್ರೆ ಪ್ರಕೃತಿಗನುಗುಣವಾಗಿ, ಶರೀರಕ್ಕನುಗುಣವಾಗಿ, ಪಿಂಡಕ್ಕನುಗುಣವಾಗಿ. ಹಂಗೇನಪ್ಪ ಅಂದ್ರ ಎಲ್ಲವೂ ಪರಮಾತ್ಮನ ಲೀಲೆ ಅನ್ನೋದು ಸಿದ್ಧ ಆಗ್ಯಾದಾಗನ ಅದಕ್ಕೆ ಬಸವಣ್ಣಂದವ ಎತ್ತ ನೋಡಿದತ್ತ ನೀನೇ ದೇವ. ನಾ ಎಲ್ಲಿ ನೋಡ್ತಾನೆ ಅಲ್ಲೆಲ್ಲ ದೇವ್ರ ಅಂತ. ನಾವು ಈ ಭಾವ ಬರಬೇಕಾಗಿತ್ತಂದ್ರ ಏನ್ ಮಾಡ್ಬೇಕಾಕತಿ? ತನ್ನೊಳಗ ಈ ಶರೀರವನ್ನು ವ್ಯಾಪಿಸಿದಂತ ಆತ್ಮ ಏನದಾನ ಆತ್ಮನನ್ನ ಅರಿತಾಗ ಅಂತ. ಅದಕ್ಕೆ ಅವರಂದ್ರು ತನ್ನ ತಾನರಿದೊಡೆ ಮುಕ್ತ. ಅದಕ್ಕ ತನ್ನನ್ನ ತಾನ ತಿಳ್ಕೋಬೇಕು, ನಾನು ಯಾರು ಅನ್ನೋದು ತಿಳ್ಕೋಬೇಕು. ಅದಕ್ಕ ತಿಳ್ಕೊಳ್ಳಿಕ್ಕೆ ಬರ್ಬೇಕಾಗಿತ್ತಂದ್ರ ಮನಸ್ಸನ್ನ ಏನ್ ಮಾಡ್ಬೇಕು? ಮನೋರ್ಲಯ ಮಾಡ್ಕೋಬೇಕು. ವಾಸನಾಕ್ಷಯ ಆಕತಿ. ಅವಾಗ ಮಾತ್ರ ನಿನ್ನ ಸ್ವರೂಪದ ಅರಿವು ನಿನಗೆ ಮಾತ್ರ ಕತಿ ಇಲ್ದ್ರ ಆಗೋದಿಲ್ಲ ಅಂತಾರ. ಅದಾಗೋದು ಬಹಳ ಸಾಧ್ಯ. ಯಾಕಂದ್ರ ಅಲ್ಲೇ ಮನಸ್ಸನ್ನುವಂತ ಒಬ್ಬ ತುಡುಗ ಹೊಕ್ಕೊಂಡ್ ಬಿಟ್ಟಾನ. ಮನಸ್ ನಿರ್ಮಾಣ ಆಗೈತಿ. ಎಲ್ಲಿ ಆತ್ಮ ವಿಕಾರಗೊಂಡು ಪ್ರಕೃತಿಯ ಸಂಘದಿಂದ ಏನೊಂದು ಮನಸ್ಸು ಉತ್ಪನ್ನ ಆಗೈತಿ, ಅದು ಹೊರಗೆ ಬರ್ತಾ ಇದೆ. ಅದರ ಅವಸ್ಥೆ ಹೊರಮುಖ ಆತಿ.
ಅದರ ಬಾಯಾಗ ಪಂಚ ಜ್ಞಾನೇಂದ್ರಿಯ ಅದಾವ, ಪಂಚ ಕರ್ಮೇಂದ್ರಿಯಗಳದಾವ. ಅದು ಎಲ್ಲಿ ಬೇಕಲ್ಲಿ ಹೋಗ್ತದೆ, ಎಲ್ಲಿ ಬೇಕಲ್ಲಿ ಹರಿಯಾಡ್ತದೆ. ನೀವೆಲ್ಲರೂ ಶಾಂತ ಕುಂತಾರೆ. ಆದ್ರೆ ಮನಸ್ಸು ಎಲ್ಲಿ ಇತ್ತು ನೋಡ್ರಿ, ಒಂದಿಟ ಒಬ್ಬೊಬ್ರು ಮನುಷ್ಯನಾಗ ಒಂದೊಂದ್ ತರ, ಒಬ್ಬೊಬ್ರು ಒಂದೊಂದು ಲೆಕ್ಕ ಹಾಕಾಕತ್ತಾರ, ಒಬ್ಬೊಬ್ರು ಕಲ್ಪನಾ ಮಾಡಾಕತ್ತಾರ. ಒಬ್ಬೊಬ್ರು ಮನಸ್ಸು ಎಲ್ಲಿ ಬೇಕಲ್ಲಿ ಹರಿಗಾಡಕತ್ತೈತಿ. ಇಲ್ಲೇ ಮನಸ್ಸು ಇತ್ತಂದ್ರ ಇದ್ದಂಗ, ಮತ್ ಮನಸ್ಸು ಎಲ್ಲೇ ಹರಿಗಾಡಕತ್ತಿತ್ತಂದ್ರ ಇದ್ದಂಗಲ್ಲ, ಸತ್ತಂಗ ಅಂತ. ಹಂಗೇನಪ್ಪಾ ಅಂದ್ರ ಇಂಥ ಮನಸ್ಸಿಟ್ಟುಕೊಂಡು ಪ್ರತಿಯೊಬ್ಬ ಮಾನವ ದುಃಖಿಯಾಗ್ಯಾನ. ಒಬ್ಬ ರಾಜನಿಗೆ ಒಬ್ಬನೇ ಒಬ್ಬ ಮಗ ಹುಟ್ಟಿದ್ದ. ಅವನ ಹೆಸರು ಭರ್ತೃಹರಿ. ಅವ ಹೆಂಗ ವಯಸ್ಸಿಗೆ ಬರೋದ್ರಾಗ ಅವ್ರ ಅಪ್ಪ ತೀರ್ಕೊಂಡು ಕೂಡಲೇ ಎಲ್ಲಾರು ಕೂಡಿ ಭರ್ತೃಹರಿಗೆ ಪಟ್ಟ ಕಟ್ಟಿದ್ರು. ಆಮೇಲೆ ಅವನಿಗೆ ಒಂದು ಒಳ್ಳೆಯ ಸುಕನ್ಯೆಯನ್ನು ತೆಗೆದು ಒಬ್ಬ ರಾಜನ ಮಗಳನ್ನು ತಂದು ಲಗ್ನ ಮಾಡಿದ ಕೂಡಲೇ ಭರ್ತೃಹರಿಯ ಮನಸ್ಸೆಲ್ಲ ಹೆಂಡತಿಯನ್ನ ಆವರಿಸಿಕೊಂಡು ಬಿಟ್ಟು, ಯಾವತ್ತು ಹೆಂಡತಿದ ಚಿಂತೆ, ಹೆಂಡತಿದ ಕಲ್ಪನಾ, ಹೆಂಡತಿದ ಲೆಕ್ಕ, ಹೆಂಡತಿ ಮೇಲನೆ ಎಲ್ಲ ಭಾವ. ಹಿಂಗಾಗಿ ಅವ ರಾಜ ಕಾರವಾರ ಮಾಡುವ ಹೊತ್ತಿನಾಗ ಹೋಗಿ ಸಿಂಹಾಸನ ಮೇಲೆ ಕುಂತ್ರ ಅವನ ಚಿತ್ತೆಲ್ಲ, ಅವನ ಮನಸ್ಸೆಲ್ಲ ಅರಮನೆ ಕಡೆನೇ ಇರ್ತಿತ್ತು, ಅಂತಃಪುರದ ಕಡೆನೇ ಇರ್ತಿತ್ತು. ನಾನು ಹೆಂಡತಿ ಏನ್ ಮಾಡಾಕತ್ತಾಳ, ಎಲ್ಲಿ ಕುಂತಾಳ, ಏನ್ ಮಾತಾಡ್ತಾಳ, ಹಗಲಿ ರಾತ್ರಿ ಬರೀ ಅದ ಚಿಂತೆ ಮಾಡ್ತಿದ್ದವ. ಯಾವಾಗ ಮುಗಿದಿತ್ತು, ಯಾವಾಗ ಹೋದೇನು ಅಂತಿದ್ದ. ಅಕಸ್ಮಾತ್ ಒಂದ್ ದಿವಸ ಒಬ್ಬ ಸಾಧುರು ಏನಪ್ಪ ಓಲಗ ಮುಗಿಯಾಕ ಬರ್ತಿತ್ತು, ಅವಾಗ ಅವರು ಪ್ರವೇಶ ಮಾಡಿದ ಕೂಡಲೇ ಸಾಧುರು ಬಂದ್ರು. ಇವಾಗ ಒತ್ತವತ್ತು ಹೆಚ್ಚಿತ್ತು, ಯಾವಾಗ ನಾ ಅರಮನೆಗೆ ಹೋದಿನಂತ. ಅಟ್ರಾಗ ಸಾಧುರು ಬಂದಿತ್ರು. ಕಾಲಿಗೆ ಬಿದ್ದ ಕೂಡಲೇ ಸಾಧುರು ಕೈಯಾಗ ಒಂದು ಮಾವಿನ ಹಣ್ಣಿತ್ತು. ಆ ಹಣ್ಣನ್ನ ಆ ರಾಜನ ಕೈಯಾಗ ಕೊಟ್ಟ ಸಾಧುರು. ಏನ್ ಅನ್ಬೇಕು, ಈ ಹಣ್ಣನ್ನ ತಿನ್ನು, ಈ ಹಣ್ಣ ಅಂತಿಂತ ಹಣ್ಣಲ್ಲ, ಇದು ಒಬ್ಬ ಮಹಾತ್ಮರು ನನಗೆ ಕೊಟ್ಟಾರ, ನಾ ಸನ್ಯಾಸಿ, ನಾ ತಿಂದೇನ್ ಮಾಡವ, ಈ ಹಣ್ಣನ್ನ ತಿಂದ್ರ ಚಿರಾಯು ಅಕ್ಕಾರ, ಅವ್ರ ಯೌವನ ಎಲ್ಲೆಂದೂ ನಶಿಸುವುದಿಲ್ಲ. ಅದಕ್ಕ ರಾಜ ನೀ ಬಾಳ್ಬೇಕು, ನೀ ಚಿರ ಯೌವನದಿಂದ ಬಾಳಬೇಕು, ನೀ ಸುಖಿಯಾಗಿರಬೇಕು, ಅದಕ್ಕೆ ಈ ಹಣ್ಣನ್ನ ತಿನ್ನು ಮಾರಾಯ ಅಂತ ತಿಳ್ಕೊಂಡು ರಾಜನ ಕೈಯೊಳಗೆ ಕೊಟ್ಟ. ಇವನ ಮನಸ್ಸೆಲ್ಲ ಅಂತಃಪುರದ ಕಡೆ ಇತ್ತಲ್ಲ. ಇವ ಸಾಧುರು ಹೇಳಿದ ಮನಸ್ಸು ಏನಾತಂದ್ರ ಚಿರ ಯೌವನ ಪ್ರಾಪ್ತಕ್ಕತಿ. ಅದೇನಿಗೆ ಹೋಗಿ ಹೆಚ್ಚಿದವ, ತನ್ನ ಹೆಂಡತಿ ಚಿಂತಿತ್ತು. ಅವಂದ ಮನುಷ್ಯನಾಗ ನಾ ತಿನ್ನೋದು ಬೇಡ, ನಾ ಹೆಂಡತಿಯೇ ತಿನ್ನಿಸುನು ಅಂತ ಬಂತು ಮನುಷ್ಯನಾಗ. ಕೈಯಾಗ ತಗೊಂಡ ನಾ ತಿಂತನ ಹೇಳ್ರಿ ಅಂದ. ನಾ ತಿಂತನ ಅಂತ ಹೇಳಿ ಬೀಳ್ಕೊಟ್ಟು, ಸಾಧುರನ್ನ ಬೀಳ್ಕೊಟ್ಟು ಅಂತಃಪುರಕ್ಕೆ ಹೋದ. ಅಂತಃಪುರದೊಳಗೆ ಹೋಗಿ ಹೆಂಡತಿನ ಕರಿತಾನ. ಹೆಂಡತಿ ಕೈಯಾಗ ಅದನ್ನ ಹಣ್ಣನ್ನು ಕೊಡ್ತಾನ. ಕೊಟ್ಟು ಹೇಳ್ತಾನ, ಇದು ಅಂತಿಂತ ಹೆಣ್ಣಲ್ಲ, ಮಹಾತ್ಮರು ಕೊಟ್ಟಂತ ಹಣ್ಣಿದು, ಇದನ್ನ ತಿಂದ್ರ ಚಿರ ಯೌವನ ಪ್ರಾಪ್ತಕ್ಕತಿ. ನನಗೆ ನೀನು ಬೇಕು, ನಿನ್ನ ಸೌಂದರ್ಯ ಬೇಕು, ಸೌಂದರ್ಯ ಮಾಸಬಾರ್ದು, ಚಿರ ಯೌವನ ಎಷ್ಟಾಗಿದ್ದೆ ಅಂದ್ರ ನಾನು ಬಹಳ ಸುಖಿ ಅಕ್ಕನಿ ಆಕಿ ಹೇಳ್ತಾನ. ಇಷ್ಟು ಹೇಳಿದ ಕೂಡ್ಲೆ ಆಕಿ ಕೈಯಾಗ ಹಣ್ಣು ತಗೊಂಡ್ಲು. ನಾ ತಿಂತೇನೆ ಹೇಳ್ರಿ ಅಂದ್ರು. ಆಕಿಗೊಂದು ಬೇರೆ ಭಾಷೆ ಆಕೈತಿ ಮನಸ್ಸು. ಆ ಮನಸ್ಸು ಎಲ್ಲೆಲ್ಲಿ ಓಡ್ತತ್ಲ, ಎಲ್ಲೇರಿ ಹರಿಗಾಡ್ತತಿ, ಎಲ್ಲೇರಿ ಜಾರಿರ್ತತಿ, ಎಲ್ಲೇರಿ ಕೆಟ್ಟಿರ್ತತಿ, ಎಲ್ಲಾರ ಬಗಸ್ತಾ ಇರ್ತತಿ, ಅದು ಮನಸ್ಸಿಗೆ ಬಂದದನ್ನ ಮಾಡ್ತತಿ. ಹಂಗ ಆಕೆ ಮನಸ್ಸು ಏನ್ ಅನಿಸ್ತು, ನಾ ತಿಂತೇನಲ್ರಿ ಅಂತ ಅವ್ ಹೇಳಿದಳು. ಅಂತಃಪುರದೊಳಗೆ ಹೋದ ಮ್ಯಾಲ ಮುಂದ ಆ ಹಣ್ಣನ್ನ ಆಕೆ ಏನ್ ಮಾಡಿದಳು ಅಂದ್ರ, ಆ ಅರಮನೆಯ ಕೆಲಸಗಾರ ಒಬ್ಬ ಮಾವುತ ಇದ್ದ. ಆ ಮಾವುತನ ಕೈಯಾಗ ಕೊಟ್ಲು. ಮಾವುತನ ಕೈಯಾಗ ಕೊಟ್ಟ ಮ್ಯಾಲ ಆ ಮಾವುತ ತಗೊಂಡ, ನಾ ಚಿರಯೌವನ ಪ್ರಾಪ್ತ ಮಾಡ್ಕೊಂಡು ನಾ ಏನ್ ಮಾಡೋದತಿ, ನನಗೆ ಬೇಕಾದಕ್ಕೆ ರಾಜನ ನರ್ತಕಿ, ಬಹಳ ಸುಂದರಳು. ಜರ್ ಆಕಿ ಕೊಟ್ಟನಂದ್ರೆ ನಾ ಯಾವತ್ತು ಸುಖ ಪಡಿತನು.
ಅದಕ್ಕ ಅವನ ಮನಸ್ಸು ಓಡಿತಲ್ಲಿ. ಓಡಿದ ಮೇಲತ್ತ ಆಕಿ ಹೇಳಿದ ನಾ ತಿಂತನ ಅಂತ ಹೇಳಿದ. ಬಂದ ನರ್ತಕಿಯ ಕೈಯೊಳಗೆ ಕೊಟ್ಟು ಬಿಟ್ಟ. ನರ್ತಕಿ ಕೈಯಾಗ ತಗೊಂಡು ಏನಕ್ಕತ್ತಿದ್ರಿಂದ ಚಿರ ಯೌವನ ಪ್ರಾಪ್ತಕ್ಕತಿ, ಸೌಂದರ್ಯ ಮಾಸುವುದಿಲ್ಲ. ಆಕೆಂದಳು ತನ್ನಂತಾನ ವಿಚಾರ ಮಾಡ್ಕೊಳಕತ್ಳು, ನಾ ಸುಂದರವಾಗಿ ಹುಟ್ಟಿದೆ, ನರ್ತನವನ್ನು ಕಲಿತೆ, ರಾಜ ನರ್ತಕಿಯಾದೆ, ಎಷ್ಟು ಸುಂದರ ಅದನ್ನು ತಿಳ್ಕೊಂಡು ಈ ದೇಶದ ಅನೇಕ ತರುಣರು ನನ್ನ ಮ್ಯಾಲ ದುಮ್ಮಾಲ್ ಬೀಳ್ತಾರೆ, ನನ್ನ ಸಂಘ ಬಯಸ್ತಾರೆ, ಹುಚ್ಚತ್ಯಾವ ಕೆಲವರಿಗೆ. ಇದೆಲ್ಲ ಏನಾಗ್ಯದಪ್ಪ ಅಂದ್ರ ಈ ಸಮಾಜದ ಸ್ಥಿತಿಯನ್ನು ಕೆಡಿಸಲಾಕ ನಾನೇ ಕಾರಣ ಆಗೇನಿ. ಈ ಹಣ್ಣನ್ನು ತಿಂದು ಚಿರಯೌವನಸ್ಥಿಯಾಗಿ ಇನ್ನಷ್ಟು ಬದುಕಿದ್ರೆ ಎಷ್ಟು ಹಾಳಾಗಬಾರ್ದು ನನ್ನ ದೇಶ ಅಂತ ವಿಚಾರ ಮಾಡಿದ್ರೆ, ಅಷ್ಟು ವಿಚಾರ ಮಾಡಿ 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 ನಿರ್ಣಯ ತಗೋತಾ ಇತ್ತು. ನಾ ಈ ಹಣ್ಣನ್ನ ತಿನ್ನಬಾರದು, ಇಂಥ ಪಾಪ ನಾ ಕಟ್ಕೊಳ್ಳಲಾರೆ, ಈ ಜನ್ಮದಿಂದ ನಾ ಮುಕ್ತ ಆಗ್ಬೇಕಾಗೈತಿ, ಈ ರಾಡಿಯೊಳಗೆ ನಾ ಬಿದ್ದನಿ, ಈ ವಿಷಯದೊಳಗೆ ನಾ ಬಿದ್ದನಿ, ಇಷ್ಟು ನಾವು ಏನಪ್ಪಾ ಅಂದ್ರೆ ಈ ಸಮಾಜಕ್ಕೆ ಕೆಡನ ತಂದನಿ, ಅದನ್ನ ಬಗಿಬಾರದು ಅಂತ ತಿಳ್ಕೊಂಡು ಈ ಹಣ್ಣನ್ನ ತಿನ್ಲಿಕ್ಕೆ ಯಾರು ಯೋಗ್ಯರು ಅಂತ ವಿಚಾರ ಮಾಡಿದ್ರು. ನಮ್ಮ ರಾಜ ನೂತನವಾಗಿ ಪಟ್ಟುಗಟ್ಟ್ಯಾರ, ಬಹಳ ಅತ್ಯಂತ ಬುದ್ಧಿವಂತದಾನ. ಆ ರಾಜ ಮಾತ್ರ ಸುಖವಾಗಿ ಬಾಳಿದ್ರ, ಚಿರಯೌವನಸ್ಥಾಗಿ ಬಾಳಿದ್ರ ನಮ್ಮ ರಾಜ್ಯಕ್ಕನ ಉಪಯೋಗ ಬರ್ತೈತೆ ಅಂತ ತಿಳ್ಕೊಂಡು ವಿಶಾಲ ಮನೋಭಾವನೆಯಿಂದ ಎಲ್ಲಿ ಓಡಿ ಬಂದ್ರು? ಅರಮನೆಗೆ ಓಡಿ ಬಂದ್ಳು. ಬಂದು ರಾಜನ ಕಾಲಿಗೆ ಬಿದ್ದಳು. ಯಾಕೆ ಬಂದಿ ಅಂದ. ಏನಿಲ್ಲ ರಾಜರೇ, ಇದು ಮಹಾತ್ಮರ ಕೊಟ್ಟ ಹಣ್ಣಂತ, ತಾವು ಸ್ವೀಕಾರ ಮಾಡಬೇಕು, ಇದರಿಂದ ಚಿರ ಯೌವನ ನಿಮ್ಮ ಸೌಂದರ್ಯ ಮಾಡಿಸೋದಿಲ್ಲಂತ, ನನ್ನಂತ ಪಾಪಿ ತಿಂದು ಹಾಳಾಗಬಾರ್ದು, ಸಮಾಜ ಹಾಳು ಮಾಡಬಾರ್ದು ಅಂತ ತಿಳ್ಕೊಂಡು ತಮಗೆ ತಂದು ಕೊಡ್ತಾ ಇದ್ದೇನೆ. ತಾವು ಬದುಕಿ ಬಾಳಿ ತಾವು ಯಾವತ್ತು ಚಿರಾಯುವಾಗಿ ಬಾಳಿದ್ರ ನನಗ ಈ ರಾಜ್ಯಕ್ಕನ ಉಪಯೋಗ ಬೀಳ್ತತಿ, ಅಂತ ಧರ್ಮದ ಕಾರ್ಯ ತಮ್ಮಿಂದ ನಡೀತೈತಿ, ಅಂಥವ್ರು ನೀವು ಇದೀರಿ ಅಂತ ತಿಳ್ಕೊಂಡು ನೀವೇ ತಿನ್ಬೇಕಂತ ತಿಳ್ಕೊಂಡು ನಿಮ್ಗ ತಂದಿದ್ದೇನೆ, ತಗೊಳ್ಳಿ ರಾಜ ಅಂದ್ರ. ರಾಜ ಕೈಯಾಗ ತಗೋತಾನ. ಯಾವ ಹಣ್ಣು ತನಗೆ ಯಾವ ಸಾಧುರು ಕೊಟ್ಟಿದ್ರು ಅದೇ ಹಣ್ಣು. ಅವ ಅಕ್ಕಿನ ಕೇಳ್ತಾನ, ನಿನಗೆ ಅದನ್ನ ಮಾತ್ರ ಕೇಳಬೇಡ ರಾಜ ಅಂತಂದಳ. ಇಲ್ಲ ಅನ್ನ, ಇದನ್ನ ನೀ ಹೇಳಲೇಬೇಕು, ನನಗೆ ತಿಳಿಲೇಬೇಕು, ನಾನು ಅಜ್ಞಾನಿ, ನನಗ ಏನಾಗ್ಯದ ಅಂದ್ರ ಭ್ರಮ ಆಗ್ಯದ, ನೀ ಹೇಳಿದಾಗ ಮಾತ್ರ ಹೋಗ್ತೈತಿ ಅಂತೇಳಿ ಪರಿಪರಿಯಿಂದ ಬೇಡ್ಕೋತಾನ ಆಕೆ. ಆವಾಗ ಆಕೆ ಹೇಳ್ತಾಳ, ನಿಮ್ಮ ಅರಮನೆಯ ಮಾವುತ ನನ್ನಲ್ಲಿ ಅನುರಕ್ತದಾನ, ಅವು ತಂದು ಕೊಟ್ಟ ತಿಳಿತಲ್ಲ ಆಯ್ತು. ಆಮೇಲೆ ರಾಜನಿಗೆ ಎಲ್ಲ ತಿಳಿದು ಬಿಡ್ತು. ಏನ್ ತಿಳಿತು? ರಾಜ ತನ್ನ ಹೆಂಡತಿಯೊಳಗ ಅನುರಕ್ತ ಹಾಗೆ, ಆಕೆ ಹೆಂಡತಿ ಇವನಲ್ಲಿ ವಿರಕ್ತಳು, ಮತ್ತ ಆಕೆ ಯಾರಲ್ಲಿ? ಮಾವುತನಲ್ಲಿ ಅನುರಕ್ತಳು. ಮಾವುತ ಆಕೆಯಲ್ಲಿ ವಿರಕ್ತ, ಮತ್ತ ಅವ್ಯಾರಲ್ಲಿ? ಆ ನರ್ತಕಿಯಲ್ಲಿ ಅನುರಕ್ತಳು. ಆದ್ರೆ ನರ್ತಕಿಯ ಭಾವ ಎಂಥದ್ದು? ರಾಜನಿಗೆ. ಆಕೆ ಯಾವುದರೊಳಗನು ಎಲ್ಲದರೊಳಗೂ ವಿರಕ್ತಿ ಅನ್ನುವಂಥದ್ದು ಆಕೆಗೆ ಬಂದ್ಬಿಟ್ಟಿತ್ತು. ಹಿಂಗ ಮನಸ್ಸಿನ ಹೆಣ್ಣು ಮಾಯಿ ಅಲ್ಲ, ಹೊಣ್ಣು ಮಾಯಿ ಅಲ್ಲ, ಮಣ್ಣು ಮಾಯಿ ಅಲ್ಲ, ಮನದ ಮುಂದಿನ ಆಸೆಯೇ ಮಾಯೆ ಅಂತಾರಲ್ಲ, ಹಿಂಗ ನಮ್ಮ ಮನಸ್ಸು ಆಸೆಗೆ ಬಿದ್ದು ನಾಮ ರೂಪ ರಸ ಗಂಧ ಸ್ಪರ್ಶ ಅಂತಕ್ಕಂಥ ವಿಷಯದೊಳಗ ಅದು ಯಾವತ್ತು ಅನುರಕ್ತ ಹಾಕೋತ ಹೋಯ್ತಂದ್ರ, ವಿರಕ್ತತನ ಬಿಟ್ಟಂದ್ರ, ಪರಿಶುದ್ಧತೆ ಕಳ್ಕೋತಂದ್ರ, ಜಾರಿತಂದ್ರ, ಕೆಟ್ಟಂದ್ರ ಯಾರು ತಿದ್ದವ್ರು ಹೇಳ್ರಿ ನೋಡೋಣ. ಮನಸ್ಸಿನ ಏನೊಂದು ಕಳೆ, ಆ ಕಣ್ಣಿನ ಕಳೆಯ ಕತ್ತಲೆಯನ್ನ ಕಳೆದವರಾರು ತೋರ ಅಂತ ಅಕ್ಕ ಮಾದೆ. ಈ ಕಣ್ಣಿನೊಳಗೊಂದು ಮಾಯಾ ಹೊಕ್ಕೊಂಡ್ ಕೂತದ. ಆ ಕಳೆ, ಅದು ಕಸ, ಅದು ಹೊಲಸು, ಅದು ಭ್ರಮ
ಅದನ್ನ ಯಾರು ತೆಗ್ಯಾರು ಅಂತ ಅಂತವ್ರು ತೋರಿಸುವಂತ ಅಕ್ಕಮಹಾದೇವಿ ಕೇಳ್ತ. ಹಂಗೇನಪ್ಪ ಅಂದ್ರ ನಮ್ಮ ಮನಸ್ಸೇನು ಉಡಾಳ ದನ ಇದ್ದಂಗೈತಿ. ಅದು ಯಾವತ್ತು ವಿಷಯದ ಕಡೆ ಏನಪ್ಪಾ ಅಂದ್ರೆ ಹರಿದಾಡ್ತತಿ. ಅದು ಏನ್ ಮಾಡಬಲ್ಲದು ಅಂತ ಕೇಳಿದ್ರೆ ಈ ಬ್ರಹ್ಮಾಂಡ ತುಂಬೆಲ್ಲ ಹರಿಗಾಡ್ತತಿ. ಈ ಬ್ರಹ್ಮಾಂಡವನ್ನ ಸಂಶೋಧನೆ ಮಾಡ್ತತಿ. ಚಂದ್ರನ ಮೇಲೆ ಇರ್ತತಿ, ಎಲ್ಲಿ ಬೇಲಿ ಮಂಗಳವನ್ನ ಪ್ರವೇಶ ಮಾಡ್ತಾ ಇದೆ. ಆದ್ರ ಅದ ಮನಸ್ಸು ವಿಷಯದ ಕಡೆ ಹರಿತಂದ್ರ ಕೆಡ್ತತಿ, ಜಾರ್ತತಿ, ದುರ್ಬಲ ಆಕತಿ, ಹೇಡಿ ಆಕತಿ, ಪುಕ್ಕಲು ಆಕತಿ, ಚಂಚಲ ಆಕತಿ. ಮಾಡಬಾರದನ್ನ ಕೃತ್ಯದೊಳಗೆ ತೊಡಗ್ತತಿ. ಅನುಭವಬಾರದಂತ ಕಷ್ಟಗಳನ್ನ ಅನುಭವಿಸ್ತತಿ. ಸುಖಿ ಆಗೋದಿಲ್ಲ. ನಾವು ಬದುಕುವುದು ಅದಕ್ಕೆ ಸುಖ ಪಡೆಯುವ ಸಲುವಾಗಿ, ಶಾಂತಿ ಪಡೆಯುವ ಸಲುವಾಗಿ. ಅಂತ ಸುಖ, ಶಾಂತಿ, ಸಮಾಧಾನ, ತೃಪ್ತಿ ಎಲ್ಲೈತಿಪ್ಪ ಅಂದ್ರ ಈ ಮನಸ್ಸಿನ ಮುಂದಿನ ಆಸೆ ಅನ್ನೋದೇನದ ಅದನ್ನ ಕಡ್ಕೋಬೇಕು. ಅದನ್ನ ಕಡ್ಕೋಬೇಕಾದ್ರ ಅಸಾಧ್ಯ. ಅದನ್ನು ಅಸಾಧ್ಯ ಅನ್ನೋದನ್ನ ಸಾಧ್ಯ ಮಾಡಿದಂತವ ಯಾರ? ಸದ್ಗುರುನಾಥ. ಅದಕ್ಕ ಸದ್ಗುರಿಗೆ ಹೋಗಿ, ಯಪ್ಪ ನನ್ನ ದುಃಖವನ್ನ, ನನ್ನ ಕಷ್ಟವನ್ನ, ನನ್ನ ತಾಪತ್ರಯವನ್ನ, ನನ್ನನ್ನ ಏನಪ್ಪಾ ಅಂದ್ರೆ ಅತ್ಯಂತ ದುಃಖ ನೈವತ್ತಿ ಪರಮಾನಂದ ಪ್ರಾಪ್ತಿಯೊಳಗೆ ಏನಪ್ಪಾ ನಡೆಸು ಅಂತ ಹೇಳಿ ಕೇಳ್ಕೊಂಡು ಕೂಡ್ಲೆ ಅವೇನ್ ಮಾಡ್ತಾನಂದ್ರ ಆ ಮನಸ್ಸಿಗೆ ಉಪದೇಶ ಕೊಡ್ತಾನ. ಹಂಗೇನಪ್ಪಾ ಅಂದ್ರೆ ಇಂಚೇರಿ ಸಂಪ್ರದಾಯದೊಳಗ ಮನಸ್ಸಿಗೆ ಉಪದೇಶ ಕೊಟ್ಟಾರ. ಏನು ಕೊಟ್ಟಾರ ಉಪದೇಶ? ಭಗವಂತನ ನಾಮ, ಅದು ಮಂತ್ರ. ಭಗವಂತನ ನಾಮವನ್ನು ಕೊಟ್ಟಾರ. ಏನ್ ಹೇಳ್ಯಾರ? ನಾಮಸ್ಮರಣೆ ಮಾಡಂದಾರ. ಇಟ್ಟ ಕೆಲಸ. ವೇದ ವಾದಕ್ಕಂತ, ಗಣಿತ ತರ್ಕಕ್ಕಂತ, ಮಿಕ್ಕಾದ ಶಾಸ್ತ್ರ ಉದರಕ್ಕಂತ, ಮೋಕ್ಷಕ್ಕೆ 2 ಅಕ್ಷರ ಕಾಣ ಸರ್ವಜ್ಞ. ನಮ್ಮಲ್ಲಿ ಏನ್ ಮಾಡ್ಯಾರ? ಇಂಚಗೇರಿ ಸಂಪ್ರದಾಯದ 2 ಅಕ್ಷರ ಕೊಟ್ಬಿಟ್ಟಾರ. ಅವನೇನ್ ಮಾಡೋದು? ಓದೋದು. ಎಲ್ಲಿ ಓದೋದು? ಗುಡ್ಯಾಗನ? ಎದರಾಗ ಓದೋದು? ಅಂತರಂಗದೊಳದು. ಅಂತರಂಗದಾಗ ಓದುವಂತ ಕಲೆಯನ್ನು ಕಲಿಸ್ಕೊಟ್ಬಿಟ್ಟಾರ. ಸಹಜವಾಗಿ ಯಾರ ನಾಮ ತಗೋತಾರ, ನೇಮ್ ಮಾಡಾಕ್ ಹತ್ತಾರ, ಅವ್ರು ಸಹಜವಾಗಿ ಹೋಗಿ ಗುರಿ ಮುಟ್ತಾರ. ಇದು ಪರಮ ಸತ್ಯ. ಇದನ್ನ ಎತ್ತಿ ಹಿಡಿದು ಇವತ್ತಿನ ತನಕ ನಾವೇನ್ ಮಾಡಿದ್ವಿ? ದೇವರ ದಿಂಡ್ರು, ಭಗವಂತ ತತ್ವ ಅಂತ ತಿಳ್ಕೊಂಡು ಏನೇನ್ ಮಾಡಾಕತ್ತೀವಿ ಅಂದ್ರ ಹೋಮ, ಹವನ, ಪೂಜಾ, ಪಾಠ, ಮಂತ್ರ, ತಂತ್ರ, ಯಂತ್ರ, ವೇಷಭೂಷಣಗಳು, ಲಾಂಛನಗಳು ಇವನ್ನೆಲ್ಲ ಇಟ್ಕೊಂಡು ಜಾತಿಗಳ ಹೋಗಿ ಧರ್ಮಗಳ ಹೋಗಿ ಬೆಳೆಸುತ್ತೀವಿ. ಧರ್ಮ ಬೆಳೆಸ್ತೀವಿ ಅಂದ ಕೂಡಲೇ ದುಡ್ಡು ಬೇಕಂದ ಕೂಡಲೇ ರಾಜಕಾರಣಿಗಳ ಹೊಕ್ಕೊಂಡ್ರು. ರಾಜಕಾರಣಿಗಳ ಬೆನ್ನು ಹತ್ತಿರು. ಏನ್ ಮಾಡಿದ್ರು? ಧರ್ಮವನ್ನ ನಾಶ ಮಾಡುವಂತ ಲೆಕ್ಕದೊಳಗೆ ಹೊಂಟು ಬಿಟ್ಟದ. ಇಲ್ಲೇ ರಾಜಕಾರಣ ಸುದ್ದಿಲ್ಲ, ಸಮಾಜ ವ್ಯವಸ್ಥೆನೂ ಸುದ್ದಿಲ್ಲ. ಯಾಕಂದ್ರೆ ಜಾತಿ ಮತ ಪಂಥ ಎಷ್ಟೋ ಲಕ್ಷೋಪಾದಿಯೊಳಗೆ ಇವತ್ತು ಸಾಧುರದಾರ, ಸನ್ಯಾಸಿಗಳದಾರ. ಒಬ್ಬರೇ ಜಾತಿಯನ್ನು ಬಿಟ್ಟಿರಾಕ ತಯಾರಿಲ್ಲ. ಧರ್ಮ ಅಂತ ಅನ್ಕೊಂಡು ಅದನ್ನ ಹುಯಿ ಅನ್ನುವಂತ ಲೇಖದೊಳಗೆ ಇವತ್ತು ಸಮಾಜದೊಳಗೆ ಬಿತ್ತರಿಸ್ತಾರಪ್ಪ ಅಂದ್ಮೇಲತ್ತ ಈ ಸಮಾಜಕ್ಕನ ಬೆಂಕಿ ಹಚ್ಚುವಂತ ಕೆಲಸ ನಡೆದೋದ ಈ ಅಧ್ಯಾತ್ಮದ ಹೆಸರ ಮೇಲ, ತತ್ವದ ಹೆಸರ ಮೇಲ ಅಂತೇಳಿ ಹೇಳಿದ್ರೆ ಏನು ತಪ್ಪಾಗುದಿಲ್ಲ. ಹೆಂಗ್ ನಡೆದದ? ಮತ್ತೆ ಇದನ್ನ ಹೆಂಗ ಅಳಗ್ಸವ್ರು? ಎದರಿಂದ ಅಳಗ್ಸವ್ರು? ಜಾತಿ ಯಾಕೆ ಅಳಗ್ಸಲಿಲ್ಲ? ಇವತ್ತು ಧರ್ಮದೊಳಗೆ ಸಾಮರಸ್ಯ ಯಾಕೆ ತರಲಿಲ್ಲ? ಈ ಜಗತ್ತನ್ನು ಒಂದಾಗಿ ನೋಡಿಲ್ಲ ಯಾಕ? ಇವತ್ತು ಮತ್ತೊಬ್ಬರಿಗೆ ಉಪಕಾರ ಮಾಡುವಂತ ಕರ್ತವ್ಯವನ್ನು ತಗೊಳ್ಳಿಲ್ಲ ಯಾಕ ಅಂತ ಕೇಳುವಂತ ಪ್ರಶ್ನೆಗಳು ಇವತ್ತು ಉದ್ಭವ ಆಕ್ಕವ. ಗುರು ಇದ್ದೇನು ಫಲ? ಸಾಧುರಿದ್ದೇನು ಫಲ? ಸನ್ಯಾಸಿಗಳಿದ್ದೇನು ಫಲ? ಮಠಗಳ ಕಟ್ಟೇನು ಫಲ? ಮಂದಿರಗಳನ್ನು ಮಾಡಿ ಏನು ಫಲ? ಹೇಳ್ರಿ. ಮೊದಲು ಅದನ್ನ ಬಿಡ್ರಿ. ಮೊದಲು ನಿನಗೆ ಮೋಕ್ಷ ಬೇಕಾಗಿತ್ತಿಲ್ಲೋ? ರವರವ್ ನರಕದಾಗ ಹೋಗ್ಬೇಕಂತಿ, ಜಗತ್ತನ್ನು ಡಬ್ಬ ಹಾಕ್ಬೇಕಂತಿ, ಮೋಸ ಬೇಕಂತ ಮಾಡ್ಬೇಕಂತಿ, ವಂಚನೆ ಮಾಡ್ಬೇಕಂತಿ. ಹೇಳ್ರಿ ನೋಡೋಣ, ಇದಕ್ಕೇನಾದ್ರೂ ಉತ್ತರ ಸಿಗ್ತತಿ ಅದರಿಂದ? ಇಂಥ ಉತ್ತರವನ್ನ ಅತ್ಯಂತ ಸುಲಭವಾದಂತ ಮಾರ್ಗದಿಂದ ಇಂಚಗೇರಿ ಸಂಪ್ರದಾಯದಾಗ ಸ್ಥಾಪನಾ ಮಾಡ್ಯಾರ. ಕಾಲಿಂ ಬೈನಿನಿಯಂ ಭಟ್ಟಿ ಈಸ್ ಒನ್. ದೇವರನ್ನ ಬೇಕಾದ ಹೆಸರಿನಿಂದ ಕೂಗೋ, ಭೇದ ಭಾವ ಇಲ್ಲ.
ಅಲ್ಲ ಅಣ್ಣ, ಜಿನ್ನೇಶಣ್ಣ, ರಾಮಣ್ಣ, ರಹಿಮಣ್ಣ, ಶಿವ ಅಣ್ಣ, ಬಸವ ಅಣ್ಣ, ಮಾದೇವಣ್ಣ, ಏನಂತಿ ಅಣ್ಣ ಕರಿ ಅಂತಾರವ್ರ. ಏ ಪ್ರಭು ಅಂತ ಕೂಡ್ಲೆ ಕರೆದ ಕೂಡಲೇ ನಾವು ಅಂತಾನೆಲ್ಲ. ನನಗೆ ಹುಚ್ಚ ಹಿಡಿದತ್ತಂದ್ರ, ನನಗೆ ಕಿವುಡಿದ್ನಿ ಅಂದ್ರ, ನನಗೆ ಓ ಅನ್ನಬಾರ್ದಂತ ಮನಸ್ಸಿತ್ತಂದ್ರ ಅನ್ನೋದಿಲ್ಲ. ಆದ್ರೆ ದೇವ್ರು ಹಂಗಿಲ್ಲ. ದೇವರು ನೀ ಕರಿತಡಕ್ಕಿಂದ ಓ ಅಂದು ಬಿಡ್ತಾನ. ಹೇಳುದಿಲ್ಲ ಬಸವಣ್ಣ, ನಂಬಿ ನೆಚ್ಚಿ ಕರೆದರೆ ಓ ಎನ್ನನೇ ಶಿವನು. ನೋಡ, ನೀ ನಂಬಿಕೆ ಕೊಟ್ಟು ವಿಶ್ವಾಸ ಕೊಟ್ಟು ಕರೆದಿದ್ರೆ ಓ ಅಂತಾನಂತ. ಎಲ್ಲೇ ನಿನ್ನ ಅಂತರಂಗದೊಳಗೆ ಇದ ಸಾಕ್ಷಾತ್ಕಾರ ಎಷ್ಟು ಕಲಿಸಿರ್ಲೇ ಸಾಕ. ಏನು ಮನಸ್ಸು ನಿರ್ಮಲ ಮಾಡುವಂತ ವಿದ್ಯೆಯನ್ನ ಕಲಿಸ್ರಿ, ಮನಸ್ಸು ಶುದ್ಧ ಆಗುವಂತದನ್ನ ಕಲಿಸ್ರಿ. ಮನಸ್ಸು ಶುದ್ಧ ಆತಂದ್ರ, ನಿರ್ಮಲಗೊಂಡಿತಂದ್ರ ಚಿತ್ತ ಶುದ್ಧ ಆಕತಿ. ಚಿತ್ತ ಶುದ್ಧ ಆತಂದ್ರ ಸ್ವಸ್ವರೂಪ ಅರಿವಿಗೆ ಬರ್ತತಿ. ಸ್ವಸ್ವರೂಪ ಅರಿವಿಗೆ ಬರ್ತಂದ್ರ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನನವಕ್ಕೂ ಸರ್ವಜ್ಞ ಆಕತಿ. ಹಂಗೈತೇನಿ ಇವತ್ತು ಯಾವ್ದಾರೆ ಎಟ್ BA MA LLB IAS IPS ಏನೆಲ್ಲ ಕಲ್ತಾರಪ್ಪ. ಬಾಳ ತಲಿ ಬಾಳ ಚಲೋ ಆಗ್ಯಾವ, ಹೌದಾ? ಬಾಳ ಬುದ್ಧಿವಂತರಂತೀವ. ಆದ್ರ ಹೃದಯ ಕುಗ್ಗೈತಿ, ಕೆಟ್ಟೈತಿ. ತಮ್ಮ ಅಣ್ಣತಮ್ಮರು ನೋಡಂಗಿಲ್ಲ, ತಮ್ಮ ಊರವ್ರು ನೋಡಂಗಿಲ್ಲ. ಇನ್ನು ದೇಶ ಏನ್ ನೋಡ್ತಾರ, ದೇಶ ಸೇವಾ ಏನ್ ಮಾಡ್ತಾರ ಹೇಳ್ರಿ ನೋಡೋಣ. ಒಂದ್ ಆಫೀಸ್ದೊಳಗ ಲಂಚ್ ಇಲ್ದಂತ ಆಫೀಸ್ ಈ ದೇಶದೊಳಗೆ ಕಟ್ಟೇರಿ, ಸ್ಥಾಪನೆ ಮಾಡ್ಯಾರಿ. ಏನ್ ಅನುಕೂಲತೆಗಳ ಕಡಿಮೆ ಅದಾವ ಹೇಳ್ರಿ ನೋಡೋಣ. ಇದು ಭ್ರಷ್ಟಾಚಾರ ಅಲ್ಲ, ಇದು ಒಂದು ಶ್ರದ್ಧಾ ಅಲ್ಲ, ಇದು ಮೂಢನಂಬಿಕೆ ಅಲ್ಲ, ಇವತ್ತು ಸಮಾಜ ಘಾತುಕತನ ಅಲ್ಲ. ಇದಕ್ಕೆ ಯಾರಾದರೂ ತಮ್ಮ ಆತ್ಮಾವಲೋಕನ ಮಾಡಿ ಇವತ್ತು ತಾವು ಪಡೆದಂತ ಶಿಕ್ಷಣ, ತಾವು ಪಡೆದಂತ ಸಂಸ್ಕಾರ ಆಚರಣೆಯೊಳಗೆ ಯಾಕೆ ತರಬಾರದು ಅನ್ನುವಂತ ಪ್ರಶ್ನೆ ಬರ್ತದೆ. ಇದನ್ನ ಆಚರಣೆಯೊಳಗೆ ತರಬೇಕಾಗಿತ್ತಂದ್ರ ಅವ್ರ ಮನಸ್ಸು ಕೆಟ್ಟದ, ಅವ್ರ ಮನಸ್ಸು ಎದಕ್ಕೋ ಬಲಿ ಬಿದ್ದದ. ಅದನ್ನ ಗಳಿಸಾಕ್ ಹೋಗಿ, ಅದನ್ನ ಉಳಿಸಾಕ್ ಹೋಗಿ, ಅದನ್ನ ಏನೆಲ್ಲ ಮಾಡುವಂತ ಕೃತ್ಯದೊಳಗೆ ತೊಡಗ್ತಾರಲ್ಲ, ಅಂತ ರೀತಿಯೊಳಗೆ ತೊಡಗಿದಂತ ರಾಜಕಾರಣ, ಅಂತ ರೀತಿಯೊಳಗೆ ತೊಡದಂತ ಧರ್ಮಕಾರಣ, ಅಂತ ರೀತಿಯೊಳಗಿರುವಂತ ಸಮಾಜ ವ್ಯವಸ್ಥೆ, ಅಂತ ರೀತಿಯೊಳಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅವರೆಲ್ಲರೂ ಅಶುದ್ಧರೇ, ಅಜ್ಞಾನಿಗಳೇ. ಬಹಳ ಜ್ಞಾನಿಗಳು ಅನ್ಸ್ಕೋಬಹುದ, ಜ್ಞಾನ ಅಲ್ಲದು. ಅದು ತೆಲಿಗಟ್ಟ ಸಂಬಂಧ ಪಡ್ತತಿ. ಹೃದಯ ಬಿಟ್ಟು ಬಿಡ್ತತಿ. ಹೃದಯವಂತಿಕೆ ಬರಬೇಕಾಗೈತಿ, ಅಲ್ಲಿ ಭಕ್ತಿ ಬರಬೇಕಾಗೈತಿ, ಭಾವ ಬರಬೇಕಾಗೈತಿ, ತನ್ನವರು ನನ್ನವರು ಅನ್ನಬೇಕಾಗೈತಿ. ಅಂದಾಗ ಮಾತ್ರ ನಾವೆಲ್ಲರೂ ಬಾಳಿಕ್ ಶಕ್ಯದ, ಇಲ್ದರೆ ಇಲ್ಲ. ಇದು ಯಾರಿಗೆ ಅನ್ವಯಕತಿ? ನಮಗಷ್ಟನ? ಟ್ರಂಪ್ ಮತ್ತು ಪುಟಿನ್ ಅದಾರಲ್ಲ, ಅವ್ರಿಗೂ ಅನ್ವಯ ಆಕತಿದ. ಅವ್ರು ತೆಲಿ ಸುದ್ದಾದ್ರ 3ನೇ ಮಹಾಯುದ್ಧ ತಪ್ತತಿ. ಇದನ್ನ ಯಾರು ತಿಳಿಸವ್ರು? ಯಾಕೆ ತಿಳಿಸಬಾರದು? ಇದನ್ನ ಆ ರೀತಿಯೊಳಗ ಯಾವ್ಯಾವುದಕ್ಕೂ ಭಾಗ ಇಲ್ಲದಂಗ ನರಜನ್ಮ ತೊಟ್ಟು ಬಂದಂತ 5 ವರ್ಷದ ಮಗು ಹಿಡ್ಕೊಂಡು 100 ವರ್ಷದ ಮುಪ್ಪಾವಸ್ಥೆಯೊಳಗಿರ್ತಕ್ಕಂಥ ಪ್ರತಿಯೊಬ್ಬರು ನಾಮಸ್ಮರಣೆಯನ್ನ ಮಾಡಬಲ್ಲರು. ಹೇಳ್ಕೊಡ್ರಿ, ಅದನ್ನ ನಿಮ್ಮ ಮಕ್ಕಳಿಗೆ ಕಲಿಸ್ರಿ, ಕುಂಡಿಸ್ರಿ, ಧ್ಯಾನ ಮಾಡಕ್ ಹಚ್ಚ್ರಿ. ಅವಾಗ ಮಾತ್ರ ಅವ್ರ ಚಿತ್ತ ಶುದ್ಧಿ ಆಕತಿ. ಅಂದಾಗ ಮಾತ್ರ ಮಾನವರಕ್ಕಾರ, ಅವ್ರ ಧರ್ಮೀಯರಕ್ಕಾರ, ನೀತಿವಂತರಕ್ಕಾರ, ರೀತಿವಂತರಕ್ಕಾರ. ಅವಾಗ ಮಾತ್ರ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯದ. ಇಲ್ಲದೆ ಇದ್ರ ಈ ಸಮಾಜವನ್ನ ಹಾಳುಗೆಡುತ್ತಾರ, ಮೋಸ ಮಾಡ್ತಾರ. ಇವತ್ತ ಆ ದಿಶೆಯೊಳಗ ಸಂಸ್ಕಾರ ಕೊಡುವಂತ ಕಾರ್ಯ ಇಂಚೇರಿ ಸಂಪ್ರದಾಯದ ಸದ್ಗುರುಗಳು ಈ ರೀತಿಯೊಳಗ ಏನ್ ಮಾಡ್ಯಾರಪ್ಪ ಅಂದ್ರ ಏನೂ ನೋಡಂಗಿಲ್ಲ. ಅವ್ರನ್ನ ಮಾನವರನ್ನಾಗಿ ನೋಡ್ಯಾರ, ಮಾನವರನ್ನ ಮಹಾದೇವನನ್ನಾಗಿ ಮಾರ್ಪಾಡುವ ಸಲುವಾಗಿ ಅವರೊಳಗಿದ್ದಂತ ಮನಸ್ಸನ್ನ ಕಟ್ಟ್ಯಾರ. ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ಕಂಟ್ರೋಲ್ ಹೋಲ್ ವರ್ಲ್ಡ್ ಅಂತ ತಿಳ್ಕೊಂಡು ಅವ್ರ ಮನಸ್ಸನ್ನ ಗೆದ್ದು, ಅವ್ರ ಮನಸ್ಸನ್ನ ಮರೋಗಳೆ ಮಾಡಿ, ವಾಸನಾಕ್ಷಯ ಮಾಡಿಕೊಂಡು, ಹೌದಪ್ಪ ಹೌದು ದೇವರು ತಾನೇ ದೇವರು ಅನ್ನುವಂತ ಜೀವನ ಮುಕ್ತ ಸ್ಥಿತಿಯನ್ನ ಕಂಡುಕೊಂಡು ಬಾಳೆ ಮಾಡ್ತಕ್ಕಂಥ ಪದ್ಧತಿಯನ್ನು ಹಾಕಿಕೊಟ್ಟಾರ. ಈ ಪದ್ಧತಿಯನ್ನ ಅಳಗಡಿದ್ರ ನಿನಗ ಸುಖನ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಇದನ್ನ ಮನಗಾಣಿಸಿಕೊಡ್ಬೇಕು. ಎಷ್ಟು ದೇವಾಲಯಗಳಿಲ್ಲ, ಎಷ್ಟು ಮಠಗಳಿಲ್ಲ, ಎಷ್ಟು ಜಾತ್ರೆಗಳಿಲ್ಲ, ಎಷ್ಟು ದೇವರಿಗೆ ಮಾಡಂಗಿಲ್ಲ, ಎಷ್ಟು ಖರ್ಚು ಕಂದಾಯಗಳನ್ನು ಮಾಡಂಗಿಲ್ಲ. ಎಲ್ಲರೂ ಮಾಡ್ತೀವಿ ನಾವು. ಹುಯ್ಯು ಎಂತೀವಿ, ದುಯ್ದು ಎಂತೀವಿ, ಕುಡಿತೀವಿ, ತಿಂತೀವಿ, ಮಾಡಬಾರ್ದು ಕೃತ್ಯ ಮಾಡ್ತೀವಿ, ಮತ್ತೆ ದೇವ್ರ ಅಂತೀವಿ. ಯಾಕೆ ದೇವರ ಮುಖಕ್ಕೆ ಮಸಿ ಬೆಳಿಲಿಕ್ಕೆ ಹೇಳ್ರು? ಅದಕ್ಕ ಇಂಥದ್ದನ್ನೆಲ್ಲ ಇವತ್ತ ಬದಲಾವಣೆ ಮಾಡ್ಕೋರಿ ಅಂತ ತಿಳ್ಕೊಂಡು ನೀ ಏನೇ ಮಾಡು, ಎಂತ ಮಾಡು,
ನಿನಗೆ ಯಾವುದೇ ತರದ ವಿರೋಧ ಇಲ್ಲ. ಆದ್ರ ನಿನ್ನ ಆತ್ಮನ ನೀ ಅರಿಬೇಕಾಗಿತ್ತಂದ್ರ ಅಂತರ್ಮುಖಿಯ ಸಾಧನವನ್ನ ಪಕ್ಕ ಮಾಡೋ, ಪಕ್ಕ ಹಿಡಿ ಮಾಡಂತ ಹೇಳ ಅಂತ ತಿಳ್ಕೊಂಡನ. ಇಲ್ಲಿ ಮಾಧವಾನಂದ ಪ್ರಭುಜಿಯವರ ಜ್ಞಾನ ಯೋಗಾಶ್ರಮ ಇಲ್ಲಿ ಶ್ರಾವಣ ಮಾಸದ ಒಂದು ಸಮಯವನ್ನ ನಿತ್ಯ ನಿಯಮ ಉಪಾಸನಾ ಧ್ಯಾನ ಯೋಗದೊಂದಿಗೆ ಇವತ್ತಿನ ಕಳೆದಾರ. ಇನ್ನು ಮೇಲೆ ಶ್ರಾವಣ ಮಾಸ ಶುರುವಾತ, ಶ್ರಾವಣ ಸಪ್ತಾಹ ಇನ್ನು ಮೇಲೆ ಶುರು ಅನ್ನೋದು. ಇನ್ನು ಮೇಲೆ ಈಗ ತಿಳ್ಕೊಂಡಂಗ ಆತು. ತಿಳ್ಕೊಂಡದ್ದನ್ನ ನಮ್ಮ ಮನೆಗೊಳಗ ನಾವು ನಿತ್ಯ ನಿಯಮ ಉಪಾಸನೆಯನ್ನು ಬಿಡುವುದಿಲ್ಲ. ಯಾರ ನಾಮ ತಗೊಂಡಾರ ಅವರು ಗಟ್ಟಿಯಾಗಿ ನಿರ್ಣಯ ಮಾಡಿಕೊಂಡು ಮನೆಯೊಳಗ ನಿತ್ಯ ನೇಮ ಉಪಾಸನಾ ಧ್ಯಾನ ಯೋಗ ಅಳವಡಿಸಿಕೊಂಡದ್ದಾದ್ರ ನಮ್ಮ ಕಷ್ಟಗಳು, ನಮ್ಮ ತಾಪತ್ರಗಳು, ನಮ್ಮ ದುಃಖಗಳು ತನ್ನಿಂತಾನ ದೂರಕ್ಕವ. ಹೇಳ್ತಾರಲ್ಲ ಅವ್ರ, ಕೋಳಿ ಕೂಗದ ಮುನ್ನ ಎದ್ದು ದಯಾಳು ನಿಧಿ ದೇವರನ್ನ ನೆನೆದ್ರ ಆರಿನಾಳ ಸರ್ವಜ್ಞ ಅಂತ. ನಸಿಕಿನಾಗ ಬ್ರಾಹ್ಮಿ ಮುಹೂರ್ತದಾಗ ಮುಂಜಾನೆ 4 ಗಂಟೆಯಿಂದ 6 ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತ ಅಂತಾರ. 4 ಗಂಟೆಗಿಂತ ಪೂರ್ವದೊಳಗೆ ಯಾರು ಹೇಳ್ತಾರ ಅವ್ರಿಗೆ ಸುವರ್ಣ ಅವಕಾಶ ಐತೆ. 5 ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವ್ರಿಗೆ ರಜತ ಅವಕಾಶ ಬೆಳೀದ. 6 ಗಂಟೆಗಿಂತ ಪೂರ್ವ ಯಾರು ಹೇಳ್ತಾರ ಅವ್ರಿಗೆ ಕೆಬ್ಬಿಣದಂತ. ಇನ್ನು 7 ಗಂಟೆಗಿಂತ ಪೂರ್ವ ಹೇಳ್ತಾರ ಅವ್ರು ಬದುಕಾಕ್ ಬರುದಿಲ್ಲ ಅಂತ. ಯಾವಾಗ ಹೇಳ್ತಾರೆ ನೋಡ್ರಿ, ವಿಚಾರ ಮಾಡ್ರಿ. ಎದ್ದುಗಳಿಗೆ ಮೊದಲ ಗುರುವಿನ ನೆನೆಸಿ, ಅರಿವಿನೊಳಗ ನಾಮ ಸ್ಮರಣೆ ಹಿಡಿಸಿ, ಮರವಿನ ದೇಹಕ್ಕ ಬೋಧ ಮಾಡಿಸಿ, ಹಿಂಗ ದಿನದಿನಕ್ಕ ಆತ್ಮನ ಕೈಯ ಸೇರಿಸಿ ಜೋ ಜೋ ಅಂತೇಳಿ ನಮ್ ಜತ್ತಿ ಶಿವಲಿಂಗ ಹಾಡ್ಯಾಡ. ಅದ ಬಿಗಿನ್ ಯುವರ್ ಡೇ ವಿತ್ ಗಾಡ್, ಎಂಡ್ ಯುವರ್ ಡೇ ವಿತ್ ಗಾಡ್. ಇಂಥ ಪರಮ ಸತ್ಯದ ಪರಮ ಚೈತನ್ಯದ ಯಾವ ಬ್ರಹ್ಮಾಂಡಕ್ಕ ಚೈತನ್ಯ ಕೊಟ್ಟ ಆವರಿಸಿಕೊಂಡದ್ದು ಯಾವುದಾದ್ರು ಇದ್ರ ಅದು ಸದ್ಗುರು ಕೊಟ್ಟಂತ ನಾಮ ಅಂತಾರ. ಒಂದೇ ನಾಮದೊಳಗೆ ಅಡಗಿದ ಅಖಿಲ ವೇದ ಶಾಸ್ತ್ರ ಪುರಾಣಗಳೆಲ್ಲವೂ ಈ ನಾಮದೊಳಗೆ ಅಡಗ್ಯಾದ. ಅದ್ರ ಮೇಲೆ ವಿಶ್ವಾಸ ಇಡ್ರಿ, ನಾಮಸ್ಮರಣೆ ಮಾಡ್ರಿ, ಗಟ್ಟಂಗ್ ಹಿಡೀರಿ. ಹೆಂಗ್ರಿ ಅಂತಂದ್ರ ಚಾಲತಾ ಬೋಲತಾ ದಂದಾಕರಿತ ನಾಮ ವಿಸ್ರೂನೇ. ಕುಂತಾಗ ನಿಂತಾಗ ಹೋಗುವಾಗ ಬರುವಾಗ ಉಣ್ಣುವಾಗ ತಿನ್ನುವಾಗ ಮಲಗುವಾಗ ಮನೆ ಕೆಲಸದ ಕೂಡ ಇದು ಒಂದು ಕೆಲಸ ಅಂತ ತಿಳ್ಕೊಂಡು ಸದ್ಗುರು ಕೊಟ್ಟಂತ ನಾಮಸ್ಮರಣೆಯನ್ನ ಮಾಡ್ಕೋತ ಮಾಡ್ರಿ. ನೀವು ದೇವರು ಬಿಟ್ರ ಕಲ್ಪನಾ ಮಾಡೋದು, ಲೆಕ್ಕ ಹಾಕೋದು, ತರ್ಕ ಹಾಕೋದು, ಕನಸು ಕಾಣೋದು, ಮಂಡಿಗೆ ಮಾಡೋದು ಇದನ್ನ ಮಾಡ್ಕೋತ ಹೋದ್ರಿ ಅಂದ್ರ ಬಂದದ್ದಲ್ಲ, ಬಾರಿಸಿದ್ದಲ್ಲ, ಕಾಯಿಗಟ್ಟುದಲ್ಲ, ಹೂಗಟ್ಟುದಲ್ಲ, ದೆವ್ವಾಗಿ ಬಿಡ್ತತಿ ಅಂತ. ದೆವ್ವಾಗ ಹೋಗ್ಬೇಡ್ರಿ. ಜೀವನದ ಹ್ಯಾಚಿ ದೇಹಿ ಹ್ಯಾಚಿ ಡೋಳ ಗೇರಿ ಮುಕ್ತಿ ಸೋಳ ಅಂತ ನಾವು ಇದ ಜನ್ಮದೊಳಗೆ ಇದ ಕಣ್ಣುಗಳಿರುವತ್ನ ಮುಕ್ತರಾಗೋದು. ರೋಗ್ರಹ ಬ್ರಹ್ಮ ಸಾಕ್ಷಾತ್ಕಾರ ಉದ್ರಿ ಇಲ್ಲದ, ನಾಳೆ ನಾಡ್ದನ್ನೋದಿಲ್ಲ. ಇದು ತತ್ಕ್ಷಣ, ಆ ಕ್ಷಣಕ್ಕನ ಒಂದೇ ಕ್ಷಣದೊಳಗೆ ಜೈಸಾ ಬಾವ್ ತೈಸಾ ದೇವ್. ಹಿಂಗ ಭಾವದೊಳಗ ಭಗವಂತನ ಗಟ್ಟಿಯಾಗಿ ತೆಚ್ಚಿ ಹಾಕೊಂಡು ನೀವು ಪ್ರಪಂಚವನ್ನು ಮಾಡಿದ್ರೆ ಪಾರಮಾರ್ಥ ಆಗಿಬಿಡ್ತದ. ಪಾರಮಾರ್ಥದಿಂದಲೇ ನಮಗ ಸುಖ ಶಾಂತಿ ಸಮಾಧಾನ ನೆಮ್ಮದಿ ಅದ. ಆ ದಿಶೆಯೊಳಗ ನಮ್ಮನ್ನು ಕೂಡ ಕೈ ಹಿಡಿದು ಕರ್ಕೊಂಡು ಗುರಿ ಮುಟ್ಟಿಸ್ರಿ ಅಂತ ಹೇಳಿ ತಮ್ಮೆಲ್ಲರ ಪಾದಾರವನ್ನು ಬೇಡಿಕೊಂಡು ನಾನು ಎರಡು ಮಾತು ವಿರಾಮ. ಇಲ್ಲಿಯವರೆಗೆ